ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಲಾಲ್ ಬಹದ್ದೂರ್ ನಗರದಲ್ಲಿ 30-40 ಇಂಡಿಪೆಂಡೆಂಟ್ 2 BHK ಹೌಸ್ನ ತೋರಿಸ್ತಾ ಇದ್ದೀನಿ. ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು. ಬುಡ ಅಲಾಟೆಡ್ ಸೈಟು, 30 ಫೀಟ್ ರೋಡ್ ಇದೆ. ಹಾಗೆ ನಿಮಗೆ ಯಾರೆಲ್ಲ ಒಂದು ಸಿಂಗಲ್ ಫ್ಲೋರ್ ಮನೆ ಬೇಕು, ನಾವು ಸಿಂಗಲ್ ಫ್ಲೋರ್ ಪರ್ಚೇಸ್ ಮಾಡ್ತಾ ಇದ್ದೀವಿ, ಈ ಕಡೆ ಬೇಕು ಅನ್ನೋರೆಲ್ಲ ಈ ವಿಡಿಯೋನ ನೋಡಿ, ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ನೋಡಿ ನೀವು ಫ್ರಂಟ್ ಎಲಿವೇಶನು. ಹಾಗೆ ನಿಮಗೆ ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು, ಇನ್ಸೈಡು ನಿಮಗೆ 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಇದು ಯಾವ್ಯಾವ ರೀತಿ ಇದೆ, ಏನು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಯಾವ ರೀತಿ ವಾಸ್ತು ಮಾಡಿದ್ದಾರೆ, ನಾರ್ತಲ್ಲಿ ಈಸ್ಟ್ ಡೋರ್ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಸ್ಪೇಸಸ್ ಬಂದಿದೆ, ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ದಿನ ಸಂಜೆ 6 ಗಂಟೆಗೆ ನನ್ನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ವಿಡಿಯೋನ ದಿನ ನೋಡಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಆಗ್ತಿದ್ದಂಗೆ. ನೋಡಿ ಇದು ಸಂಪು 8000 ಲೀಟರ್ ಕೆಪಾಸಿಟಿ ಸಂಪಿದೆ. ಹಾಗೆ ಇಲ್ಲಿ ಕೂಡ ಒಂದು ಸ್ವಿಫ್ಟು i20 i10 ಆ ಥರ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ಪಾರ್ಕಿಂಗ್ ಸ್ಪೇಸ್ ತುಂಬ ಸ್ಪೇಸು ಬಿಟ್ಟಿದ್ದಾರೆ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ, ಆಲ್ ಟೀಕ್ ಯೂಸ್ ಮಾಡಿದ್ದಾರೆ. ಈಗ ಒಳಗಡೆ ಹೋಗೋಣ, ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏಕೆಂತಂದರೆ ವಿಡಿಯೋ ನೋಡಿ ಮನೆ ತಗೋಬೇಕು ಅನ್ನೋದೇನಿಲ್ಲ, ನಿಮಗೆ ನಿಮ್ದೇನಾರು ಸೈಟ್ ಇತ್ತು ಅಂದರೆ ನಾರ್ತು ಇದು ಒಂದು ಪ್ಲ್ಯಾನ್ ಮಾಡ್ಬೋದಲ್ವಾ ಅಂತ ನಿಮಗೂ ಒಂದು ಯೂಸ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಕೂಡ ನೋಡಿ, ಏಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದು ಸ್ವಾರ್ಥ ಆಗುತ್ತೆ. ಹಾಗಾಗಿ ನೋಡಿ, ಇಷ್ಟ ಆದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಕೆಂದರೆ ಈ ವಿಡಿಯೋ ಯಾವತ್ತಿದ್ರೂ ಯೂಸ್ ಆಗುತ್ತೆ. ನನ್ನ ಚಾನಲ್ ಇದ್ದೇ ಇರುತ್ತೆ, ಯಾವುದೇ ವಿಡಿಯೋಗಳನ್ನ ನಾನು ಡಿಲೀಟ್ ಮಾಡಲ್ಲ, ನೀವು ನೋಡ್ಬೋದು. ಹಾಗೆ ನೀವು ಚೆಕ್ಔಟ್ ಮಾಡ್ತು ಅಂದರೆ ನಿಮಗೆ ಕೆಲವೊಂದು ನಾರ್ತ್ ಫೇಸಿಂಗಲ್ಲಿ ಈಸ್ಟ್ ಡೋರ್ ಮಾಡಿದಾಗ ಯಾವ ಥರ ಪ್ಲ್ಯಾನ್ಗಳು ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ನಾನು ಮನೆ ಒಳಗಡೆ ಎಂಟ್ರಿ ಆಗಿದ್ದೀನಿ, ಗ್ರಾನೈಟ್ ಫ್ಲೋರಿಂಗು. ಹಾಗೆ ನಿಮಗೆ ವುಡ್ಡಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ನೋಡ್ತಿರ್ಬೋದು. TV ಕ್ಯಾಬಿನೆಟ್ಟು. ಹಾಗೆ ಇದು ಸ್ವಲ್ಪ ಪ್ಲ್ಯಾನು ಡಿಫ್ರೆಂಟ್ ಇದೆ. ಇದು ವಿಜಯನಗರದಲ್ಲಿ ಈ ಥರ ಪ್ಲ್ಯಾನ್ನ ಮಾಡ್ತಾರೆ ಸಾಮಾನ್ಯವಾಗಿ, ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಸ್ಪೇಸಸ್ ಆಗಿದೆ ರೂಮು. ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು. 95 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ಲು, ಓನರ್ ವ್ಯಾಪಾರ ಇರುತ್ತೆ. ನೋಡಿ ನಿಮಗೆ ಸ್ಪೇಸಸ್ ಆಗಿದೆ ರೂಮು. ಹಾಗೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಟೇಕ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಏಕೆಂದರೆ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ನನ್ನ ಪ್ರೀವಿಯಸ್ ವಿಡಿಯೋಗಳೆಲ್ಲ ಹೇಳ್ತಾ ಇರ್ತೀನಿ ನಿಮಗೆ, ಬರೀ 8 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಾನು ಮನೆ ಕೊಡಿಸ್ತೀನಿ ಅಂತ ಕೆಲವೊಬ್ರು ಹೇಳ್ತಾರೆ. ನೀವು 8 ಲಕ್ಷ ಕೊಟ್ಬಿಟ್ಟು ಮನೆ ಕೊಡಿಸಿ ಅಂತ ಕೇಳಿ, ಆವಾಗ ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ಅದೆಲ್ಲ ಬೇಡ, ಮನೆ ತಗೊಂಡ್ಮೇಲೆ ಕಮಿಷನ್ನು 1 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಯಾರೂ ಒಪ್ಪಲ್ಲ. ಆಗ 8 ಲಕ್ಷದಲ್ಲಿ ಹೆಂಗೆ ಮನೆ ಕೊಡಿಸ್ತಾರೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಏಕೆಂದರೆ ಇರೋದು ಡೀಟೇಲ್ ಹೇಳಬೇಕು ಸರ್. 8 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಲೋನ್ ಎಲಿಜಿಬಿಲಿಟಿ ಇರಬೇಕು. 8 ಲಕ್ಷ ಕೊಟ್ಬಿಡ್ತೀರಾ, ಹೆಂಗೋ ಅಡ್ಜಸ್ಟ್ ಮಾಡಿ. ಲೋನ್ ಎಲಿಜಿಬಿಲಿಟಿ ಇಲ್ಲ ಅಂದರೆ 8 ಲಕ್ಷ ಇವಾಗ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ, ಹೋಗಿ ಈಗ ನಿಮಗೆ ಅಮೌಂಟ್ ವಾಪಸ್ ಸಿಗಲ್ಲ, ಅವರು ಸೇಲ್ ಮಾಡೋ ತನಕ ವಾಪಸ್ ಕೊಡಲ್ಲ ಯಾರೂ. ಹಾಗಾಗಿ ಸ್ವಲ್ಪ ಅದನ್ನು ವಿಚಾರಣೆ ಮಾಡಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಓಪನ್ ಕಿಚನ್ನು, ಪಕ್ಕದಲ್ಲೇ ಪೂಜಾ ರೂಮ್ ಇದೆ. ಏಕೆಂದರೆ ಇದೊಂದು ಅವೇರ್ನೆಸ್ಸು, ಹೇಳ್ತಾ ಇರ್ತೀನಿ ವಿಡಿಯೋಗಳಲ್ಲಿ, ಒಂದೊಂದು ಥರ ಇರುತ್ತೆ. ನೋಡಿ, ಪೂಜಾ ರೂಮು ವೆಸ್ಟ್ಗೆ ಡೋರ್ ಮಾಡಿದ್ದಾರೆ, ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ. ಇದನ್ನು ಹೇಳ್ತಾ ಹೋದರೆ ಈ ಟಾಪಿಕ್ ನಿಂತೋಗುತ್ತೆ, ಅದನ್ನು ಮಾತಾಡ್ತಾ ಹೋದರೆ ಈ ಟಾಪಿಕ್ಕು ನಿಮಗೆ ಎಲ್ಲಿ ಏನು ಅಂತ ಗೊತ್ತಾಗಲ್ಲ. ದಯವಿಟ್ಟು ನೋಡ್ತಿರೋರೆಲ್ಲ ಸಪೋರ್ಟ್ ಮಾಡಿ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ಏಕೆಂದರೆ ನನಗೆ ಒಂದಿನ ವಿಡಿಯೋ ಹಾಕಿಲ್ಲ ಅಂದರೆ ಬೇಜಾರಾಗುತ್ತೆ, ಅಯ್ಯೋ ವಿಡಿಯೋ ಹಾಕಿಲ್ವಲ್ಲಪ್ಪ ಅಂತ. ಏಕೆಂದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ನೋಡೋದಕ್ಕೆ. ನೋಡಿ, ಇದು ಕುಬೇರ್ ರೂಮಲ್ಲೇ ಅಟ್ಯಾಚ್ ಇದೆ, ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬೋದು. ತುಂಬ ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡಿದರೆ ಮನೇನ. ಇಲ್ಲಿ ಅಟ್ಯಾಚ್ ಬರುತ್ತೆ, ಅಂದರೆ ಫಿಟ್ಟಿಂಗ್ಸ್ ಯಾವುದೂ ಹಾಕಿಲ್ಲ, ಫಿಟ್ಟಿಂಗ್ಸು ಹಾಕಿ ಫಿನಿಶ್ ಮಾಡಿಕೊಡ್ತಾರೆ. ಅಟ್ಟ ಕೂಡ ಮಾಡಿದ್ದಾರೆ ಇಲ್ಲಿ.
30-40 ನಿಮಗೆ ಒಂದೊಂದು ಮನೆ ಒಂಥರ ಪ್ಲ್ಯಾನ್ ಇರುತ್ತೆ. ವೆಸ್ಟಲ್ಲಿ ಹೋದರೆ ಒಂಥರ ಪ್ಲ್ಯಾನ್ ಇರುತ್ತೆ, ನಾರ್ತಲ್ಲಿ ಹೋದರೆ ಒಂಥರ ಪ್ಲ್ಯಾನ್ ಇರುತ್ತೆ, ಈಸ್ಟ್ಗೆ ಹೋದರೆ ಒಂಥರ ಪ್ಲ್ಯಾನ್ ಇರುತ್ತೆ, ಹಾಗೆ ಸೌತ್ಗೆ ಹೋದರೆ ಒಂಥರ ಪ್ಲ್ಯಾನ್ ಇರುತ್ತೆ. ನೋಡಿ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬೇಷನ್ ಹಾಕಿದ್ದಾರೆ. ಇದು ಜನರಲ್ ಟಾಯ್ಲೆಟು. ಲೋನ್ ಕೂಡ ಅವೈಲೇಬಿಲಿಟಿ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ನಾನು ಹೇಳಲ್ಲ ನಿಮಗೆ 8 ಲಕ್ಷ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಈ ಮನೆ ನಿಮ್ದು ಹಾಕ್ಕೊಳ್ಳಿ ಅಂತ ನಾನು ಯಾವತ್ತೂ ನನ್ನ ವೀಡಿಯೋದಲ್ಲಿ ಹೇಳಿಲ್ಲ. ಬೇಕಾದ್ರೆ ಚೆಕ್ಔಟ್ ಮಾಡಿ. ಯಾಕೆಂದರೆ ನಿಮ್ದಾದ್ರೂ ದುಡ್ಡೇನೆ, ನಂದಾದ್ರೂ ದುಡ್ಡೇನೆ. ಯಾರಿಗೋ ಹೋಗಿ ದುಡ್ಡನ್ನ ಸಿಗಾಕ್ಸ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಎಲ್ಲ ಕಷ್ಟಪಟ್ಟು ಸೇವ್ ಮಾಡಿರೋದೇ ಅಮೌಂಟು. ಈಗ ನಿಮಗೆ ಎಲ್ಲೋ ಅಲ್ಲಿ ಇಲ್ಲಿ ದುಡ್ಡು ಬಂತು ಅಂದರೆ ಯಾರು ಈ ಥರ ಮನೆಗಳು ತಗೊಳಕ್ಕೆ ಬರಲ್ಲ, ಅವರೆಲ್ಲ ಐಫೈಗೆ ಹೋಗ್ತಾರೆ. ಹಾಗಾಗಿ ನಾನು ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ. ಏನಾರ ನನ್ನ ಮಾತಿಂದ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಫ್ಲೋರ್ ಹೋಗೋದು ತೋರಿಸ್ತೀನಿ, ಅದನ್ನು ಕೂಡ ಫಸ್ಟ್ ಫ್ಲೋರ್ಲಿ ಟೆರೆಸ್ ಮುಂದೆ ನಿಮಗೆ ಏನು ಮಾಡಿದ್ದಾರೆ ಅಂತ. ಹಾಗೆ ನೀವು ಫಸ್ಟ್ ಫ್ಲೋರ್ ಅಂದರೆ ಮನೆ ಕಟ್ಕೋಬೋದು. ಫಸ್ಟ್ ಫ್ಲೋರ್ ಮನೆ ಕಟ್ಟಿದಾಗ ಫಸ್ಟ್ ಫ್ಲೋರ್ ಆಗುತ್ತೆ. ಈಗ ಸದ್ಯಕ್ಕೆ ಟೆರೆಸ್ ಆಗಿದೆ. ನಿಮಗೆ ಚಾಮುಂಡಿ ಬೆಟ್ಟ ಕೂಡ ಕಾಣುತ್ತೆ ಇಲ್ಲಿಂದ. ಚಾಮುಂಡಿ ಬೆಟ್ಟ ಕೂಡ ತುಂಬ ನೀಟಾಗಿ ನೀವು ದರ್ಶನ ಮಾಡ್ಬೋದು. ನೋಡಿ ಇಲ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ನಾನು ಹೇಳಿದೆ, ಪಿಲ್ಲರ್ ಹಾಕಿದ್ದಾರೆ. ಹಾಗೆ ಡ್ಯಾಮ್ ಪ್ರೂಫ್ ಪೇಂಟ್ ಕೂಡ ಮಾಡಿದ್ದಾರೆ. ಟೋಟಲ್ ನಿಮಗೆ 12 ಪಿಲ್ಲರ್ ಇದೆ. ಅಂದರೆ 2 ಫ್ರಂಟ್ ಇದೆ, ಇಲ್ಲಿ 10 ಇದೆ. ಹಾಗೆ ನಿಮಗೆ ವಾಷಿಂಗ್ ಮಿಷಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದೇ ಥರ ನಾನು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಪರ್ಚೇಸ್ ಮಾಡ್ತೀನಿ ಅಂದರೆ ಕಡೆ ನಂಬರ್ ಕೊಟ್ಟಿರ್ತೀನಿ, ತಗೊಂಡು ಕಾಲ್ ಮಾಡಿ. KPS ಪ್ರಾಪರ್ಟೀಸ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಶ್ರೀರಾಮ್.